ಮಾರ್ನಿಂಗ್. ಅನ್ಸಾರ್ ಮುಸ್ಲಿಮೀನ್ ಅಸೋಸಿಯೇಷನ್ ಇದರ ವತಿಯಿಂದ ನಡೆಸಲ್ಪಡುವ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಅನ್ಸಾರ್ ಮುಸ್ಲಿಮೀನ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರೆಲ್ಲರೂ ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ಇಟ್ಟಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದ ನಮ್ಮ ಡಾಕ್ಟರ್ ಶಕೀಲ್, ಚಾರಿಟಬಲ್ ಟ್ರಸ್ಟ್ನ ಚೇರ್ಮನ್ ಆದ ಡಾಕ್ಟರ್ ಶಕೀಲ್ ಹಾಗೂ ನಮ್ಮ ಪಂಚಾಯತ್ ಬೆಲ್ಮ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್, ಎಕ್ಸ್ ಪ್ರೆಸಿಡೆಂಟ್ ಅಬ್ದುಲ್ ಸತ್ತಾರ್, ಹಾಗೆಯೇ ಅನ್ಸಾರ್ ಮುಸ್ಲಿಮೀನ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಅಬ್ದುಲ್ ಲತೀಫ್, ಸದಸ್ಯರಾದ ಇಸ್ಮಾಯಿಲ್, ಪಂಚಾಯತ್ ನಮ್ಮ ಬೆಲ್ಮ ಪಂಚಾಯತ್ ಮೆಂಬರಾದ ಇಕ್ಬಾಲ್ ಎಚ್ಆರ್ ಹಾಗೂ ಹನೀಫ್ ಇಬ್ರಾಹಿಂ, ಅದೇ ಪ್ರಕಾರ ನಮ್ಮ ದೇವಗಟ್ಟೆ ಪಬ್ಲಿಕ್ ಸ್ಕೂಲ್ನ HM ಆದ ಅಬ್ದುಲ್ ಜಬ್ಬಾರ್ ಹಾಗೂ ಎಕ್ಸ್ ಪ್ರೆಸಿಡೆಂಟ್ ಅನ್ಸಾರ್ ಮುಸ್ಲಿಮೀನ್ ಅಸೋಸಿಯೇಷನ್ ಹನೀಫ್ ಜಿ ಹಾಗೂ ವೈಸ್ ಪ್ರೆಸಿಡೆಂಟ್ ಅಬೂಬಕರ್ FA ಇವರೆಲ್ಲರಿಗೂ ನಾನು ನಮ್ಮ ಜಮಾತ್ನ ಪರವಾಗಿ ಬರಮಾಡಿಕೊಂಡು ಈ ಸಂದರ್ಭದಲ್ಲಿ ನಮ್ಮ ಸೆಕ್ರೆಟರಿಯವರು, ನಮ್ಮ ಬದ್ರಿಯಾಜ್ ಮೊಹಮ್ಮದ್ ಸೀರಿ ಸೆಕ್ರೆಟರಿಯವರು ಸಂಕ್ಷಿಪ್ತವಾಗಿ ಎಲ್ಲ ಅನ್ಸಾರ್ ಮುಸ್ಲಿಂ ಅಸೋಸಿಯೇಷನ್ನ ಸಂಕ್ಷಿಪ್ತ ವಿವರಣೆಯನ್ನು ನೀಡಿರುತ್ತಾರೆ. ಆಗ ಒಂದು ವಿಷಯ ಅಂದರೆ ನಮ್ಮ ಬೆಲ್ಮ, ನಮ್ಮ ಜಮಾತ್ನಲ್ಲಿ ಫಸ್ಟ್ ಡಾಕ್ಟರ್ ಮೆಡಿಸಿನಲ್ಲಿ ಡಾಕ್ಟರ್ ಡಿಗ್ರಿಯನ್ನು ಪಡೆದಂಥ ಸಲೀಕಾ ಅವರು ಈಗ MD ಅನ್ನು ಕೂಡ ಮುಗಿಸಿದ್ದಾರೆ. ಸಲ್ವಾ. ಅದೇ ಥರ ಇವರು ನಮ್ಮ ಹಾನರಬಲ್ ಪ್ರೆಸಿಡೆಂಟ್ನ ತಮ್ಮನ ಗ್ರ್ಯಾಂಡ್ ಡಾಕ್ಟರ್. ಹಾಗೆಯೇ ನಮ್ಮ ಹಾನರಬಲ್ ಪ್ರೆಸಿಡೆಂಟ್ ಹಾಜಿ ಅಬ್ದುಲ್ ಖಾದರ್ ಅವರ ಇನ್ನೊಬ್ಬರು ಗ್ರ್ಯಾಂಡ್ ಡಾಕ್ಟರ್, ನಮ್ಮ ಡಾಕ್ಟರ್ ಶಕೀಲ್ ಅವರ ಸಿಸ್ಟರ್ನ ಡಾಕ್ಟರ್, ಅವರು ಕೂಡ ನಮ್ಮ ಜಮಾತಿನಿಂದ ಜಮಾತಿನ ಸದಸ್ಯರಾಗಿ ಒಂದು ಡಾಕ್ಟರ್ ಪದವಿಯನ್ನು ಪಡೆದಿರ್ತಾರೆ. ಹಾಗೆ ಅವರು ಈಗ MD ಕೆನಡಾದಲ್ಲಿ ಮುಂದುವರಿಸಿರುತ್ತಾರೆ. ಇದು ನಮ್ಮ ಜಮಾತಿನ ಒಂದು ಹೆಮ್ಮೆಯ ವಿಷಯ. ಹಾಗೆ ಹುಡುಗಿಯರೆಲ್ಲ ಡಾಕ್ಟರೇಟ್ ಪಡೆದರು, ಡಾಕ್ಟರ್ ಅಥವಾ ತುಂಬಾ ಮಂದಿ ಇದ್ದಾರೆ ನಮ್ಮ ಜಮಾತಿನ ಹುಡುಗಿಯರಲ್ಲಿ. ಜಾಸ್ತಿ ಬಯೋಮೆಡಿಕಲ್ ಸೈನ್ಸ್ ಎಲ್ಲ ಮಾಡಿ ಮನೆಯಲ್ಲೇ ಕೂತಿರ್ತಾರೆ, ಅವರು ಸರ್ವಿಸ್ ಕೂಡ ಮಾಡಿದ್ದಾರೆ. ಆಕ್ಚುಲಿ ಅವರ ಸೇವೆಯನ್ನು ನೀವು ನಮ್ಮ ಸಮಾಜಕ್ಕೆ ಸಲ್ಲಿಸಬೇಕು ಅಂತ ನೀವು ಮನೆಯಲ್ಲಿ ಕೂತ್ಕೊಳ್ಬಾರ್ದು. ಯಾವುದೇ ಡಾಕ್ಟರ್ ಅಥವಾ ಯಾವುದೇ ಪದವಿ ಪಡೆದರೂ ಅದನ್ನು ಸಮಾಜಕ್ಕೆ ನೀವು ಸೇವೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಅನ್ಸಾರ್ ಮುಸ್ಲಿಮೀನ್ ಅಸೋಸಿಯೇಷನ್ನ ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಅನುಮತಿಯೊಂದಿಗೆ ನಾನು ಉದ್ಘಾಟಿಸುತ್ತೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂದು ಹೇಳಿ ನನ್ನ ಈ ಚಿಕ್ಕ ಭಾಷಣ ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ.